ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈಗ ನಿನ್ನೆ ಅತಿಥಿಗಳಾಗಿದ್ದಂಥವ್ರು ಇವತ್ತು ಅತಿಥಿಗಳಾಗಿದ್ದಾರೆ. ಇನ್ನು ನಿನ್ನೆ ಸಂಚಿಕೆಯಲ್ಲಿ ಸಿಬ್ಬಂದಿಗಳಾಗಿದ್ದಂಥವ್ರು ಇವತ್ತಿನ ಸಂಚಿಕೆಯಲ್ಲಿ ಸಿಬ್ಬಂದಿಗಳಾಗಿದ್ದಾರೆ. ಅಂದರೆ ಮೋಕ್ಷಿತ ಅವ್ರ ಟೀಮ್ ಅವರು ಅತಿಥಿಗಳಾಗಿದ್ದಾರೆ. ಇನ್ನು ಮೋಕ್ಷಿತ ಅವ್ರ ಟೀಮ್ ಅಂತೂ ಎಂಟ್ರಿಯಲ್ಲೇ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಂಜು ಅವರ ಟೀಮ್ ಅವರು ಎಲ್ಲರೂ ಸೇರಿ ಟಾರ್ಗೆಟ್ ಮಾಡಿಕೊಂಡೇ ಒಂದು ಅದು ಬೇಕು ಇದು ಬೇಕು ಅಂತ ಪರ್ಮಿಷನ್ನ ಒಂಥರ ಟಾರ್ಗೆಟ್ ಇದರಲ್ಲೇ ಸೇವೆನ ಮಾಡಿಸ್ಕೊಂಡ್ರು ಅನ್ಬೋದು. ಇನ್ನು ತ್ರಿವಿಕ್ರಮ್ ಭವ್ಯ ಅವರ ಟೀಮಲ್ಲಿ ಮೋಕ್ಷಿತ ಅವರ ಟೀಮಲ್ಲೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಂಟ್ರಿಯಲ್ಲೇ ತಾವೇ ಕಿತ್ತಾಡೋ ಥರ ಒಂದು ಜಗಳವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಚೈತ್ರ ಅವರಾಗಿರ್ಬೋದು, ಗೌತಮಿ ಆಗಿರ್ಬೋದು, ಇಬ್ಬರು ಕೂಡ ಬಿಡಿಸ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ರೆಸಾರ್ಟ್ಗೆ ಅವರು ಎಂಟ್ರಿ ಕೊಡ್ತಾ ಇರುವಂಥದ್ದು. ಇನ್ನು ಆ ಎಂಟ್ರಿಯಲ್ಲಿ ರಜತ್ ಅವರು ಒಂದು ಪೈಲ್ವಾನ್ ರಂಗಣ್ಣ ಆಗಿ ಬಂದಿರ್ತಾರೆ. ಅಲ್ಲಿ ಎಲ್ಲರೂ ಒಂಥರ ಕುಚೇಷ್ಟೆಯನ್ನು ಮಾಡ್ತಿರುವಂಥದ್ದು ರಜತ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಜಗಳದ ರೀತಿಯಲ್ಲಿ ತೆಗೆದಿದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋವಂಥದ್ದು ಗೌತಮಿ ಅವರ ಟೀಮ್ ಆಗಿರುತ್ತೆ. ಇನ್ನು ರಜತ್ ವರ್ತನೆ ನೋಡಿ ನಾವಿರಲ್ಲ ಅಂತ ಅವರು ಹೋಗ್ತಿರ್ತಾರೆ. ತ್ರಿವಿಕ್ರಮ್ ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ಹಾಗೆಯೇ ಧನ್ರಾಜ್ ಕೂಡ ಇಲ್ಲಿ ಹೋಗ್ತಿರ್ತೀನಿ ಅಂತ ಹೇಳ್ತಿರ್ತಾರೆ. ಇವ್ರನ್ನ ಹೋಗದಂತೆ ಕನ್ವಿನ್ಸ್ ಮಾಡೋದು ಇವ್ರದ್ದಾಗಿರುತ್ತೆ, ಚೈತ್ರ ಅವರ ಟೀಮ್ ಅವ್ರದ್ದು. ಮುಖದ ಮೇಲೆ ಹಾಕ್ಬಿಡ್ತೀನಿ ಅಂತಲೂ ಕೂಡ ಮೋಕ್ಷಿತ ಅವರಲ್ಲಿ ಕೋಪದಲ್ಲೇ ಹೇಳ್ತಿರ್ತಾರೆ. ಅಂದರೆ ಆ ಜಗಳವನ್ನು ಕ್ರಿಯೇಟ್ ಮಾಡೋದಕ್ಕೆ, ಎಂಟರ್ಟೈನ್ಮೆಂಟ್ ಮಾಡೋದಕ್ಕೇ ಆ ರೀತಿಯಾದ ಪದಗಳನ್ನ ಬಳಸ್ತಾ ಇರ್ತಾರೆ. ಯಾರಿಗೆ ನೀನು ಹೊಡೆಯೋದು ಹಾಗೆ ಅಂತ ಕೂಡ ರಜತ್ ಕೂಡ ಅಲ್ಲಿ ಒಂದು ಪ್ರತಿವಾದವನ್ನು ಮಾಡ್ತಿರ್ತಾರೆ. ಈ ರೀತಿಯಾಗಿ ಒಂದು ಎಂಟರ್ಟೈನ್ಮೆಂಟಿಂಗ್ ಜಗಳವನ್ನು ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್, ಮೋಕ್ಷಿತ ಹಾಗೆ ರಜತ್ ಅಂತಲೇ ಹೇಳ್ಬೋದು. ಇನ್ನು ಮಂಜೂರ ಟೀಮಲ್ಲಿ ಚೈತ್ರ ಹಾಗೂ ಮಂಜೂರು ಎಷ್ಟು ಗೋಳು ಇಟ್ಕೊಂಡಿದ್ರು ಅದರ 2ರಷ್ಟು ರಜತ್ ಅವರು ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಎಲ್ಲರನ್ನ ಆಟ ಆಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲವನ್ನ ಹರಡಿ ನೋಡಿ ಎಷ್ಟು ಕ್ಲೀನೇ ಆಗಿಲ್ಲ, ಆ ಥರ ರೆಸಾರ್ಟ್ನ ಕ್ಲೀನಾಗಿ ಇಟ್ಟಿಲ್ಲ, ಆ ಥರ ಮಾಡಿಲ್ಲ, ಈ ಥರ ಮಾಡಿಲ್ಲ ಅಂತೇಳಿ ಎಲ್ಲ ಕಡೆ ಕೂಡ ರಜತ್ ಅವರಂತೂ ತಿಂದು ಹಾಕ್ತಿದ್ದಾರೆ. ಕ್ಲೀನ್ ಮಾಡಿಸ್ಬೇಕು ಅಂತಲೇ ಒಂದು ಇದನ್ನು ಮೆಂಟಾಲಿಟಿನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ರಜತ್ ಅವರ ಟೀಮಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಭವ್ಯ ತಂಡಕ್ಕೆ ಅಥವಾ ಚೈತ್ರ ತಂಡಕ್ಕೆ ಯಾವ ತಂಡಕ್ಕೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.